ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಇದು ನೀವು ತರಕಾರಿ ಸಾಗು ಟೈಪಲ್ಲಾದರೂ ಮಾಡ್ಕೋಬೋದು, ತರಕಾರಿ ಗ್ರೇವಿ ಟೈಪಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಗೊಜ್ಜು ಟೈಪಲ್ಲಾದರೂ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ. ಇಲ್ಲಿ ನಮ್ಮ ಅಕ್ಕ ಒಂದು 3 ರಿಂದ 4 ತೊಗೊಂಡಿದ್ದಾಳೆ. ಹಾಗೆ ಚಕ್ಕೆ ಲವಂಗ ಕೂಡ ಹಾಕ್ಕೊತಾ ಇದ್ದಾಳೆ. ಚಕ್ಕೆ ಲವಂಗನೂ ಅಷ್ಟೇ ಒಂದೊಂದು ಪೀಸ್ ಹಾಕ್ಕೊಳ್ಳಿ ಸಾಕು. ಮತ್ತು ನೆನೆಸಿರೋ ಕಡಲೆಬೇಳೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಕಡಲೆಬೇಳೆ ಹಾಕ್ಕೊಳ್ಳಿ ಜಾಸ್ತಿನೇ. ಇಲ್ಲಿ ಒಂದು 2 ಟೇಬಲ್ ಟೀ ಸ್ಪೂನಷ್ಟು ನೆನೆಸಿ ಇಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೋತಾ ಇದ್ದಾಳೆ. ಮತ್ತು ಧನಿಯಾನೂ ಅಷ್ಟೇ, ನಿಮಗೆ 1 ಸ್ಪೂನ್ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಸ್ಪೂನ್ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ 1.5 ಸ್ಪೂನಿಂದ 2 ಸ್ಪೂನಷ್ಟು ಹಾಕಿದ್ದಾಳೆ. ಧನಿಯಾ ಮತ್ತು ಜೀರಿಗೆನೂ ಅಷ್ಟೇ 1-2 ಸ್ಪೂನ್ ಹಾಕಿ, 1-2 ಸ್ಪೂನ್ ಬೇಡ, 1.5 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇದಿಷ್ಟು ಹಾಕಿ ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡಿದ್ದಾಳೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವೆಲ್ಲ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಕೂಡ ನೀವು ಹಾಕ್ಕೊಳ್ಳಿ. ಪಲಾವ್ ಎಲೆ ಹಾಕ್ಕೊಂಡಿದ್ದಾಳೆ, ಇಲ್ಲಾಂದರೆ ಕಸ್ತೂರಿ ಮೇಥಿ ಕೂಡ ಬೇಕಾದ್ರೆ ಹಾಕ್ಕೋಬೋದು ನೀವು. ಸ್ವಲ್ಪ ಸೋಂಪು ಕೂಡ ಹಾಕಿದ್ದಾಳೆ. ಕಸ್ತೂರಿ ಮೇಥಿ ಇಲ್ಲ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ಇಲ್ಲಿ ಒಣಮೆಣ್ಸು ಹಾಕಿದ್ದಾಳೆ. ನಿಮಗೆ ಒಣಮೆಣ್ಸಿಕಾಯಿ ಬೇಡ ಅಂತಂದರೆ ಬ್ಯಾಡಗಿ ಮೆಣ್ಸಿಕಾಯಿ ಇಲ್ಲ ಅಂದರೆ ಹಸಿಮೆಣ್ಸಿಕಾಯಿ ಕೂಡ ನೀವು ಹಾಕ್ಕೋಬೋದು ಒಗ್ಗರಣೆಗೆ. ಇದಿಷ್ಟೆಲ್ಲ ಒಗ್ಗರಣೆ ಆದಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಹಾಕಿ ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಅದನ್ನು ಕೂಡ ಹಾಕ್ಕೊತಾ ಇದ್ದಾಳೆ. ಇಲ್ಲಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದಾಳೆ. ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ಕ್ಯಾರೆಟು 1-2 ತೊಗೊಂಡಿದ್ದಾಳೆ ಅಷ್ಟೇ. ಬೇಕು ಅಂದರೆ ನೀವು ಬಟಾಣಿ ಕೂಡ ಹಾಕ್ಕೋಬೋದು, ಹಸಿ ಬಟಾಣಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೆನೆಸಿ ಒಣಗಿರೋ ಬಟಾಣಿ ಬರುತ್ತಲ್ಲ ಅದನ್ನು ಕೂಡ ನೆನೆಸಿ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ತರಕಾರಿ ಎಲ್ಲ ಬೇಕು ಅಂದರೆ ಬದನೆಕಾಯಿ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಬದನೆಕಾಯಿ ಯೂಸ್ ಮಾಡಿಲ್ಲ ನಮ್ಮ ಅಕ್ಕ, ಬರೀ ಬೀನ್ಸ್ ಮತ್ತು ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಹಾಕಿದ್ದಾಳೆ. ಬೇಕು ಅಂದರೆ ನೀವು ಕ್ಯಾರೆಟು, ಬೀಟ್ರೋಟ್ ನಿಮಗೆ ಏನು ವೆಜಿಟೇಬಲ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ರುಬ್ಕೊಂಡಿರೋ ಮಸಾಲೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಇದಕ್ಕೆ ಯಾವುದೇ ಪೌಡ್ರ್ ಏನು ಹಾಕೋ ಅಗತ್ಯನೇ ಇರೋದಿಲ್ಲ. ನಾವೇನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಮಾತ್ರ ಹಾಕ್ಕೊಳ್ಳೋದಷ್ಟೇ. ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದಾಳೆ ಮತ್ತು ಉಪ್ಪು ಕೂಡ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಬರೀ 3 ರಿಂದ 4 ಹಸಿಮೆಣ್ಸಿಕಾಯಿ ಅಷ್ಟೇ ಹಾಕಿರೋದು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದಾಳೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಬೆಲ್ಲ ಹಾಕೋದು. ಬೇಕು ಅಂದರೆ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ಕೆಲವರು ಹುಳಿ ಇಷ್ಟಪಡ್ತಾರೆ ಅಂಥವರು ನೀವು ಹುಣಸೆ ರಸ ಕೂಡ ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು. ತರಕಾರಿ ಸಾಗು ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ನಿಮಗೆ ಬದನೆಕಾಯಿ, ಆಲೂಗಡ್ಡೆ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಮತ್ತು ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಗ್ರೇವಿ ಮಾತ್ರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ ಇದಿಷ್ಟು ಹಾಕಿ ಮತ್ತು ಚಕ್ಕೆ ಲವಂಗ, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ದೋಸೆನೂ ಅಷ್ಟೇ. ದೋಸೆಗೆ ನಾವು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಅವಲಕ್ಕಿ ಇದಿಷ್ಟು ಹಾಕಿ ರುಬ್ಕೊಂಡಿರೋದು. ಇಡ್ಲಿಗೂ ಅಷ್ಟೇ ಪೇಪರ್ ಅವಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ದೋಸೆಗೆ ಕಡಲೆಬೇಳೆ ಮತ್ತು ಮೆಂತ್ಯ ಮತ್ತು ಅವಲಕ್ಕಿ ಇದೆಲ್ಲ ಹಾಕಿ ರುಬ್ತೀವಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಗರ್ಗರಿಯಾಗಿ ಬರುತ್ತೆ ಅಂತ ಈ ಥರ ಮಾಡೋದು ನಾವು. ತುಂಬ ಟೇಸ್ಟಿಯಾಗಿ ಬಂದಿತ್ತು ದೋಸೆ. ಮತ್ತು ಇದು ನೀವು ತರಕಾರಿ ಗ್ರೇವಿ ಅಂತನಾದರೂ ಕರಿಬೋದು, ಕೂಟಿಲ್ಲ ಗೊಜ್ಜು ಟೈಪಲ್ ಆದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೂ ಇದ್ರ ಮೇಲೆ ಕಸ್ತೂರಿ ಮೇಥಿ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಇವಾಗ ನಮ್ಮ ಅಕ್ಕ ಬೆಂಡೆಕಾಯಿ ಸಾಂಬಾರು ಕೂಡ ಮಾಡ್ತಾ ಇದ್ದಾಳೆ. ಇವಾಗ ನಮ್ಮ ರಾಜ್ಕುಮಾರ ನೋಡಿ ತಿನ್ಕೊಂಡು ಕೂತಿದ್ದಾನೆ. ಮಧ್ಯಾಹ್ನಕ್ಕೆ ಅನ್ನ, ಸಾಂಬಾರು ಮತ್ತು ಬೆಂಡೆಕಾಯಿ ಸಾಂಬಾರು ಕೂಡ ಮಾಡಿದ್ಲು. ನಿಮಗೆ ಬೆಂಡೆಕಾಯಿ ಸಾಂಬಾರು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ಹೇಳಿ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ ಬೆಂಡೆಕಾಯಿ ಸಾಂಬಾರ್ದು ರೆಸಿಪಿ ಕೂಡ. ನೋಡಿ ಇವನಿಗೆ ಬೆಂಡೆಕಾಯಿ ತುಂಬ ಇಷ್ಟ, ಅದಕ್ಕೆ ತಿಂತಾ ಇದ್ದಾನೆ. ಬೆಂಡೆಕಾಯಿನ ಫ್ರೈ ಮಾಡಿ ಹಾಕ್ಕೊಟ್ರೆ ತಿಂತಾನೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸಾಂಬಾರು ತಿನ್ನಲ್ಲ ನೋಡಿ, ಸ್ವಲ್ಪ ಖಾರ ಇದೆ ಅಂತವನೇ ಕೆಮ್ತಾವನೆ. ಸುಮ್ಮನೆ 2 ಟೇಸ್ಟ್ ಅಷ್ಟೇ, ಅವ್ನು ಜಾಸ್ತಿ ತಿನ್ನಲ್ಲ, 1-2 ತಿಂತಾನೆ, ಆಮೇಲೆ ಖಾರ ತಿನ್ನಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಡೈಲಿ ವ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ
ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.